ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಈಗ ಅಬ್ಬರಿಸಿ ಬೊಬ್ಬರಿತಿದ್ದಾರೆ. ಕಲಬುರಗಿಯ ಲಾಹೋಟಿ ಕೂಬಾ ಬಡಾವಣೆಯಲ್ಲಿ ಮತಬೇಟೆಯಾಡಿದ್ದಾರೆ. ಕೈ ಅಭ್ಯರ್ಥಿ ರಾಧಾಕೃಷ್ಣ ಪರ ಉದ್ಯಮಿಗಳು ಸೇರಿದಂತೆ ಅನೇಕರು ಕೂಡ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಉದ್ಯಮಿಗಳು, ವೈದ್ಯರ ವರ್ಗ ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ನೀಡಿ ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಈಗ ರಾಧಾಕೃಷ್ಣ ದೊಡ್ಮನಿ ಮತಯಾಚನೆಗೆ ಇಳಿದಿದ್ದಾರೆ. ಕಲಬುರಗಿ ನಗರದ ಪ್ರತಿಷ್ಠಿತ ಬಡಾವಣೆಯಲ್ಲಿ ಮತಬೇಟೆ ಮಾಡಿದ್ದಾರೆ. ಕಲಬುರಗಿಯ ಲಾಹೋಟಿ ಹಾಗೂ ಖೂಬಾ ಬಡಾವಣೆಯಲ್ಲಿ ಮತಯಾಚನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಷ್ಠಿತ ಉದ್ಯಮಿಗಳು, ವೈದ್ಯರು ರಾಧಾಕೃಷ್ಣ ಪರವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಕಲಬುರಗಿಯ ಹೆಸರಾಂತ ಉದ್ಯಮಿಗಳು, ಗುತ್ತಿಗೆದಾರರು, ವೈದ್ಯರ ಸಭೆಯಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಸೇರಿದಂತೆ ದಕ್ಷಿಣದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಕೂಡ ರಾಧಾಕೃಷ್ಣ ದೊಡ್ಮನಿಯವರ ಪರವಾಗಿ ಮತಯಾಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕಿ, ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದರೆ ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ಗೆ ಮತ ಮಾಡಿ ಅಂತ ಮತಯಾಚನೆ ಮಾಡಿದ್ದಾರೆ. ಒಳ್ಳೆಯ ಸಂದೇಶ ನಾವು ಕನ್ವಿನ್ಸ್ ಮಾಡಬೇಕಾಗಿಲ್ಲ, ಅವರೇ ನಮ್ಗೆ ಹೇಳ್ತಾ ಇದ್ದಾರೆ. ಭೇಟಿ ಮಾಡಿ ಮತ್ತೆ ಕೇಳಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ನಮಗೆ. ಈಗ ತಾವೆಲ್ಲರೂ ಮಾತಾಡೋದ್ರಲ್ಲೇ ಮಾತಾಡಿದ್ದೀವಿ, ನಮ್ಮ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ ಎಲ್ಲರೂ. ಇದು ಚುನಾವಣೆ ಬಹಳ ಮುಖ್ಯವಾದ ಚುನಾವಣೆ. ಈಗ ಮತ್ತೆ ಯಾಕೆ ಹಾಕ್ಬೇಕು ಅಂತ ಯೋಚನೆ ಮಾಡಕ್ಕಂತ ಜನ ಎಲ್ಲರೂ ಇದ್ದೀರಿ. ಡಾಕ್ಟರ್ಸ್ ಇದ್ದಾರೆ, ಪ್ರೊಫೆಷನಲ್ಸ್ ಇದ್ದಾರೆ, ಬಿಸ್ನೆಸ್ ಪೀಪಲ್ ಇದ್ದಾರೆ. ಇದೇನು ಯಾರು ಅಂದರ್ಸ್ಕಿಂತ ಯಾರು ಇಲ್ಲ ಇಲ್ಲಿ. ಇವ್ರು ಮತ ಹಾಕಂತವ್ರು ಇದ್ದೀರಿ, ಯೋಚನೆ ಮಾಡಿ ಮತ ಹಾಕಂತವ್ರು ಇದ್ದೀರಿ. ಯಾರೋ ಗೊತ್ತೇನೆ ಓಟ್ ಹಾಕಲ್ಲ, ನೀವು ಯಾರು ಭಾಷಣ ಮಾಡ್ತೀನಿ ಓಟ್ ಹಾಕೋ ಜನ ಎಲ್ಲ ಈಗ ಬಂದವರು. ಅದಕ್ಕೆ ತಾವು ಇದು ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ಓಟ್ ಹಾಕಿದ್ರೆ ಏನಾಗುತ್ತೆ, ಇನ್ನೊಂದು ಪಕ್ಷಗಾರರು ಏನಾಗುತ್ತೆ ಅಂತ ನೀವು ಯೋಚನೆ ಮಾಡಿ ಮತ ಹಾಕ್ಬೇಕು. ನಾವು ಕೇಳ್ತೀವಲ್ಲ, ಪಕ್ಷದ ಬಂದು ಮಾತಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ, ಅದರಲ್ಲಿ ನಿಲ್ಲಿ ಇಲ್ಲ. ಸೊ ಈಗ ನಮ್ಮ ಕುಟುಂಬ ಬಗ್ಗೆ ಹೇಳಿದ್ರು, ಅಭಿವೃದ್ಧಿ ಮತ್ತೆ ಏನಾಗಿದೆ, ಅವಾಗ ತಗ್ಗಿಸಾಗಿದೆ, ಎಲ್ಲರೂ ಗೊತ್ತಿರೋ ವಿಷಯನೇ. ಅದ್ರ ಬಗ್ಗೆ ನಾವು ಹೇಳೋದೇನು ಅಗತ್ಯ ಇಲ್ಲ. ಈಗ ನಮ್ಮಲ್ಲೆಲ್ಲ ಅದೇ ಹೇಳ್ತಾರೆ, ಓದೋದೆಲ್ಲ ಗೊತ್ತಿರೋ ವಿಷಯನೇ ಇದೆ. ನಾವು ಹೇಳೋದೇ ಪಕ್ಷದ ಬಗ್ಗೆ ಮಾತಾಡೋದು ನೆಸೆಸರಿ ಇಲ್ಲ. ನಾವೆಲ್ಲರೂ ಏನಂದ್ರೆ ಈಗ ನಮ್ಮ ಕಲಬುರಗಿ ಅಭಿವೃದ್ಧಿ ಆಗಬೇಕು, ನಮ್ಮ ಬೆಳವಣಿಗೆ ಅಭಿವೃದ್ಧಿ ಆಗ್ಬೇಕಂದ್ರೆ ನಾವು ಕಾಂಗ್ರೆಸ್ ಪಕ್ಷದ ನನ್ನನ್ನು ಗೆಲ್ಲಿಸಬೇಕಿದ್ರೆ ನಮ್ಮ ಕಲಬುರಗಿ. ಇನ್ನೊಂದು ಚುನಾವಣೆ ಯಾಕೆ ಮುಖ್ಯವಾಗಿದೆ ಅಂದ್ರೆ ನಮ್ಮ ಕಲಬುರಗಿ ಜನರ ದೇಶದ ಗಮನ ಸೆಳೆದಿದೆ, ಅದರಲ್ಲಿ ಕರ್ನಾಟಕ, ಎಂಟೈರ್ ಇಂಡಿಯಾ, ಯಾಕಂತ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು, ಇಲ್ಲಿ ಓಟ್ ಹಾಕ್ಬೇಕು. ಮತ್ತೆ ನೀವೆಲ್ಲರೂ ಓಟ್ ಹಾಕೋದು ನಾವು ಆಶೀರ್ವಾದ ಮಾಡಿ ನಾವು ಬೆಳೆಸಿದ್ರೆ ಕಲಬುರಗಿಯ ಧ್ವನಿಯಾಗಿ ನಾವು ಪಾರ್ಲಿಮೆಂಟ್ ಕೆಲಸ ಮಾಡ್ತೀವಿ ಅಂತ ನಾವೆಲ್ಲರೂ ಅತ್ಯಂತ ಪ್ರಚಂಡ ಬಂದ ನಾವು ಗೆಲ್ಲಿಸಿ ನಾವು ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಾಗಿ ನಮ್ಮ ಕಳಕಳಿ ವಿನಂತಿ ಮಾಡ್ತಾರೆ. ನಮ್ಮೆಲ್ಲರೂ ಧನ್ಯವಾದ ಅವರೇ ಮಾಡಿದ್ದಾರೆ. ಭೇಟಿ ಮಾಡಿ ಮತ್ತೆ ಏನೇನೋ ಯಾರ್ಯಾರು ಏನೇನೋ ಸುಳ್ಳು ಮಾತನ್ನು ಕೇಳಿಕೊಂಡು ನಾವು ನಮ್ಮ ಇವತ್ತಿನ ದಿವಸ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಂತೆ ಸಾಮಾನ್ಯ ಮಾತಲ್ಲ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಆ ಒಂದು ಸ್ಥಾನದಲ್ಲಿ ಏನು ಕೂತಿದ್ದಾರೆ ಅಂತವರು ಆ ಒಂದು ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹೋಗಿದ್ದಾರೆ. ನಮ್ಮ ಪಕ್ಷದ ನಮ್ಮ ಈ ಒಂದು ಒಕ್ಕೂಟದ ಐಡಿಯ ಒಕ್ಕೂಟದ ಮುಖ್ಯಸ್ಥರು, ಪ್ರಧಾನಮಂತ್ರಿ ಅಭ್ಯರ್ಥಿ, ಎಲ್ಲರಿಗೂ ಒಂದು ಹೆಮ್ಮೆ ಇದೆ. ಹಳ್ಳಿಯಲ್ಲಿ ನೆನ್ನೆ ರಾತ್ರಿ ಕೂಡ ಬಡವಾಗಿ ನಾವು ಹೋದ್ರು ಕೂಡ ಎಲ್ಲರೂ ಹೇಳಿದ್ರು ಇಲ್ಲ ನಾವು ಮಾಡ್ತೀವಿ. ಮತ್ತೆ ಅದರ ಜೊತೆ ನಾವು ನೋಡಿದ್ರೆ ಹೆಣ್ಮಕ್ಳು ಎಲ್ಲಕ್ಕಿಂತ ಮುಂದೆ ಬಂದಿದ್ದು, ಸುಮಾರು ಸರ್ವೆ ಪ್ರಕಾರ 68 to 70% ಏನ್ ಹೇಳಿದ್ರು ಹಳ್ಳಿಯಲ್ಲಿ ಹೆಣ್ಮಕ್ಳು ಮತ ಹಾಕ್ತಾ ಇದ್ದಾರೆ. ಈ ಬಾರಿ ಕನಿಷ್ಠ ಇದೇ ಒಂದು ವಾತಾವರಣ ನಾವು ಮುಂದೆ ತಗೊಂಡು ಕನಿಷ್ಠ ಒಂದು 2 ಲಕ್ಷ ಮತಗಳಿಂದ ಅಂತರದಿಂದ ನಾವು ಹಿಂದೆ ಒಂದು 95,000 ಮತಗಳಿಂದ ಹೋಗಿರ್ಬೋದು, ಅದಕ್ಕಿಂತ 2 ಪಟ್ಟು ಮತಗಳಿಂದ ಖಂಡಿತವಾಗಿ ನಾವು ಗೆಲ್ತೀವಿ. ಇವತ್ತು ಇಲ್ಲಿ ಇರ್ತಕ್ಕಂಥ ನಮ್ದೆಲ್ಲರೂ ಜವಾಬ್ದಾರಿ ಇದೆ. ಇವಾಗ ಹಿಂದೆ ಇರ್ತಕ್ಕಂಥ ಇವಾಗ ಜೇವರಿ ಆಗಲಿ, ಗುರ್ಮೆಟ್ಕಲ್ ಆಗಲಿ, ಮತ್ತೆ ಸೌತ್ ಆಗಲಿ, ಮತ್ತೆ ಬೇರೆ ಬೇರೆ ಕ್ಷೇತ್ರ ಕೂಡ ಏನು ಸ್ವಲ್ಪ ಹಿನ್ನಡೆ ಆಗಿತ್ತು. ಸೌತ್ ಅದರಲ್ಲಿದೆ. ಆದರೆ ಇಲ್ಲಿ ಇರ್ತಕ್ಕಂಥ
ಎಲ್ಲ ಒಂದು ಮುಖ್ಯಸ್ಥರು ಏನಿದ್ದಾರೆ, ಎಲ್ಲ ಮುಖಂಡರು ಏನಿದ್ದಾರೆ, ಗಣ್ಯಮಾನ್ಯರಿದ್ದಾರೆ, ತಾವು ಮನ್ಸು ಮಾಡಿದ್ರೆ ಇಲ್ಲಿ ಏನ್ 20,000 ಕಡಿಮೆ ಆಗಿದೆ, ಮುಂದೆ 20,000 ಖಂಡಿತವಾಗಿ ಬಂದೇ ಬರ್ತದಂತ ನಂಗೆ ಸಂಪೂರ್ಣವಾದ ಒಂದು ಭರವಸೆ ಇದೆ. ನೀವು ನಾವೆಲ್ಲರೂ ಸೇರಿ ಈ ಒಂದು ಇದರಲ್ಲಿ ಸರಿಯಾದ ರೀತಿಯಿಂದ ಮಾಡಲೇಬೇಕಾಗ್ತದೆ. ಉಳಿದಿದ್ದೇ ಒಂದು 2 ದಿವಸ ಇದೆ. ಅದಕ್ಕಾಗಿ ನಮ್ಮೆಲ್ಲರಿಗೆ ತಾವೆಲ್ಲರೂ ಮನಸ್ಸು ಮಾಡಿದ್ರೆ ಏನೇನು ನಾವು ಮಾಡಬಹುದು. ಹಿಂದೆ ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರ್ಮೀರ್ ಸಾಹೇಬ್ 1980ರಲ್ಲಿ 44 ವರ್ಷ ಆಯ್ತು. ಅವರು ಕೂಡ ಅಂತ ಒಂದು ಸಂದರ್ಭದಲ್ಲಿ ಸುಮಾರು 1,16,000 ಮತಗಳ ಅಂತರದಿಂದ ಗೆದ್ದಿದ್ರು ಅವಾಗ. ಆಮೇಲೆ ತಮ್ಮ ಸ್ಥಾನವನ್ನೇ ಬಿಟ್ಕೊಟ್ರು. ಅದು ಹೆಂಗಾಯ್ತಂದ್ರೆ ತಾವೆಲ್ಲರೂ ಬಹುಶಃ ಅವಿನ ಅವಾಗ ಯುವಕರಿದ್ರಿ, ಎಲ್ಲರೂ ಕೂಡ ಮಾಡಿದ್ರಿ ಇಂದ ಅದು ಸಾಧ್ಯ ಆಗಿದೆ. ಅದೇ ಒಂದು ರೀತಿಯಿಂದ ಅದಕ್ಕಿಂತ 2 ಪಟ್ಟು ಮತಗಳಿಂದ ಗೆಲ್ಲಿಸಲೇಬೇಕು ಅಂತ ತಮ್ಮೆಲ್ಲರಿಗೆ ನಾನು ಕಳಕಳಿಯಿಂದ ವಿನಂತಿ ಮಾಡಿ ತಮ್ಮೆಲ್ಲರ ಒಂದು ಅಪ್ಪಣೆ ಮೇರೆಗೆ ನಾನು ನಮ್ಮ ಮತಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಹೇಳಿ 2 ಮಾತನ್ನು